ಹೇಗಿದ್ದೀರಾ? ನಮ್ಮೆಲ್ಲರಿಗೂ ಗೊತ್ತಿರುವ ರೀತಿ ಪ್ರಪಂಚದಲ್ಲಿ ಅತಿ ದೊಡ್ಡ ಭವನ ಬುರ್ಜ್ ಖಲೀಫಾ. ಇದು ದುಬೈನಲ್ಲಿ ಇದರ ಎತ್ತರ 828 ಮೀಟರ್. ಇದರಲ್ಲಿ ಒಟ್ಟು 163 ಅಂತಸ್ತುಗಳು ಇವೆ. ದುಬೈನಲ್ಲಿ ಇಂತಹ ಎತ್ತರವಾದ ಭವನಗಳು ತುಂಬಾ ಇದೆ, ಆದರೆ ಅವುಗಳಲ್ಲಿ ಬುರ್ಜ್ ಖಲೀಫಾನೇ ಬೇರೆ ಇದೆ. ಇದೇ ರೀತಿ ಪ್ರಾಚೀನ ಕಾಲದಲ್ಲಿ ಕೂಡ ರಾಜ ಮಹಾರಾಜರು ದೊಡ್ಡ ದೊಡ್ಡ ಭವನಗಳನ್ನ ನಿರ್ಮಿಸಿದರು. ದಿಲ್ಲಿಯಲ್ಲಿರುವ ಕುತುಬ್ ಮಿನಾರ್ನ ಚರಿತ್ರೆಯಲ್ಲೇ ಎತ್ತರವಾದ ಭವನ ಅಂತ ಹೇಳ್ತಾರೆ. ಇಂತಹ ದೊಡ್ಡ ಭವನಗಳಿಂದ ನಗರದ ಸುತ್ತಮುತ್ತ ಇರೋ ಸುಂದರವಾದ ದೃಶ್ಯಗಳನ್ನ ನೋಡಬಹುದು. ಒಂದು ವೇಳೆ ನಮ್ಮ ಭೂಮಿಯ ಮೇಲೆ ಬುರ್ಜ್ ಖಲೀಫಾಗಿಂತ ಸಾವಿರಾರು ಪಟ್ಟು ಭವನಗಳಿಂದ ನಿರ್ಮಿಸಿದರೆ ಏನಾಗುತ್ತೆ? ಒಂದು ಭವನದ ಮೇಲೆ ನಿಂತು ನೋಡಿದರೆ ಇಡೀ ಭೂಮಿಯೇ ಕಂಡರೆ ಹೇಗಿರುತ್ತೆ? ನಾವು ಈಗ ಅಂತಹದೇ ಕಟ್ಟಡಗಳ ಬಗ್ಗೆ ಹೇಳ್ತೀವಿ. ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಮೆಗಾ ಸಿಟಿ ಪಿರಮಿಡ್. ಜಪಾನ್ನ ಟೋಕಿಯೋದಲ್ಲಿ ಒಂದು ಮೆಗಾ ಸಿಟಿ ಕಟ್ಟಬೇಕೆಂದು ಪ್ರಾರಂಭ ಮಾಡುತ್ತಿದ್ದಾರೆ. ಇಂತಹ ವಿಶಾಲವಾಗಿದ್ದನ್ನ ನಿರ್ಮಿಸಲು 10 ಲಕ್ಷ ಜನ ಕೆಲಸ ಮಾಡ್ತಾರೆ. ಈ ವಿಶಾಲವಾದ ಪಿರಮಿಡ್ನ ಎತ್ತರ 2004 ಮೀಟರ್. ಇದು ಗೀಜಾ ಪಿರಮಿಡ್ಗಿಂತ 13 ಪಟ್ಟು ದೊಡ್ಡದು. ಇದರ ನಿರ್ಮಾಣದ ಸಮಯದಲ್ಲಿ ಅಂತರಿಕ್ಷದಲ್ಲಾಗುವ ಬದಲಾವಣೆಯನ್ನ ವೀಕ್ಷಿಸಲು ಪ್ರಯತ್ನ ಮಾಡುತ್ತಾರೆ. ಈ ಭಾರಿ ಪಿರಮಿಡ್ ನಿರ್ಮಿಸಲು 2030ರಲ್ಲಿ ಪ್ರಾರಂಭ ಮಾಡಲಾಗುತ್ತದೆ. ಏಕೆಂದರೆ ಈ ಪಿರಮಿಡ್ ನಿರ್ಮಿಸಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಹಣ ಈಗ ಇಲ್ಲ. ಒಂದು ಶಿಮಿಜಿ ನಿರ್ಮಾಣವಾದರೆ ಈ ಪ್ರಪಂಚದಲ್ಲಿ ಮಾನವ ನಿರ್ಮಿಸಿದ ಅತ್ಯಂತ ದೊಡ್ಡ ಕಟ್ಟಡವಾಗಿ ನಿರ್ಮಾಣವಾಗುತ್ತದೆ. ಈ ಭವನದಲ್ಲಿ ಒಂದೇ ಬಾರಿ 10 ಲಕ್ಷ ಜನ ಜೀವಿಸಬಹುದು. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.